ಎಲೆಕ್ಷನ್ ಮುಗಿದ್ರು ಬಳ್ಳಾರಿಯಾಗ ಅದ ಮಾತು ನೋಡ್ರಿ, ಯಾರು ಗೆಲ್ತಾರ ಅನ್ನೋ ಲೆಕ್ಕಾಚಾರ ಜೋರಾಗಿ ನಡೆದೈತಿ. ಶ್ರೀರಾಮುಲು ಗೆಲ್ಲಲಿ ಅಂತ ಅಭಿಮಾನಿ ಮಂದಿ ದೇವರಿಗೆ ಬೇಡ್ಕೊಳಕತ್ತಾರ. ಇನ್ನು 4ನೇ ತಾರೀಕು ಕೌಂಟಿಂಗಿಗೆ DC ಅವರು ಎಲ್ಲಾ ವ್ಯವಸ್ಥೆನೂ ಮಾಡ್ಯಾರಂತ. ಬಳ್ಳಾರಿ ಎಲೆಕ್ಷನ್ ಮುಗಿದ್ ಹೋದ್ರೂ ಅಭಿಮಾನಿ ಮಂದಿ ಪೂಜಾ ಪುನಸ್ಕಾರ ಮುಗ್ದಿಲ್ಲ ನೋಡ್ರಿ. ಸ್ವಾಭಿಮಾನಿ ಶ್ರೀರಾಮುಲು ಗೆಲ್ಬೇಕಂತ ಅಭಿಮಾನಿ ಮಂದಿ ದೇವರಿಗೆ ಇವತ್ತು ಪೂಜಾ ಮಾಡಿದ್ರು. ಹಲ್ಕುಂದ ಆಟೋ ಚಾಲಕ ಸಂಘದವರು ದುರ್ಗಮ್ಮ ದೇವಿಗೆ ವಿಶೇಷ ಪೂಜಾ ಮಾಡಿದ್ರು. ವಿಶೇಷ ಪೂಜೆ ಸಲ್ಲಿಸಿ ಅಣ್ಣ ಬಹಳ ಬಹುಮತದಿಂದ ಗೆಲ್ಲಲಿ ಅಂತೇಳಿ ನಾವು ವಿಶೇಷ ಪೂಜೆ ಸಲ್ಲಿಸುತ್ತಾ ಅಣ್ಣನ ಕೋರಿಕೆಯಿಂದ ನಾವು ಈಡೇರಿಸಿ ತಾಯಿಲೆ ಪ್ರಾರ್ಥನೆ ಮಾಡಿ ನಾವು ಇದು ಮಾಡ್ತಿದ್ವಿ. ಪೂಜೆ ಮಾಡಿ ಅಣ್ಣಗೆ ಒಳ್ಳೇದಾಗಲಿ ಅಂತೇಳಿ ನಾವು ಕೇಳ್ಕೊಂತಿದ್ವಿ. ಇನ್ನು ಸ್ವಾಭಿಮಾನ ಸಮರದ ಹಣೆ ಬರಹದ ವೋಟಿಂಗ್ ಮಷೀನ್ ಎಲ್ಲ ಬಳ್ಳಾರಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಾಗ ಇಟ್ಟಾರ. ನಾಡಿದ್ದು ಇಲ್ಲೇ ಕೌಂಟಿಂಗ್ ನಡೀತೈತಿ. ಅದಕ್ಕ ಜಿಲ್ಲಾಧಿಕಾರಿ ಆಮ್ಲನ್ ಬಿಸ್ವಾಸ್ ಎಲ್ಲಾ ಸಿದ್ಧತೆ ಮಾಡ್ಯಾರ. 4ನೇ ತಾರೀಕು 12 ಟೇಬಲ್ನ್ಯಾಗ ಕೌಂಟಿಂಗ್ ನಡೀತೈತಿ. ಒಟ್ಟು 18 ಸುತ್ತು ಮತ ಎಣಿಕೆ ಕಾರ್ಯ ಆಕೈತಿ. 62 ಮಂದಿ ಸಿಬ್ಬಂದಿ ಮತ ಎಣಿಕೆ ಮಾಡ್ತಾರಂತ. ಈ ಕೌಂಟಿಂಗ್ ಕೆಲಸದಾಗ ಪೂರ್ತಿ ಶೂಟಿಂಗ್ ಮಾಡ್ತಾರಂತ. ಕೌಂಟಿಂಗ್ ಸೆಂಟರ್ ಹೊರಗ LCD ಒಳಗ ಅದನ್ನೆಲ್ಲಾ ತೋರಿಸುವ ವ್ಯವಸ್ಥೆ ಮಾಡ್ಯಾರಂತ. ಯಾವ್ದು ಗದ್ದಲ ನಡಿಲಾರ್ದಂಗ ನೋಡ್ಕೊಳಕ 450 ಮಂದಿ ಪೊಲೀಸರನ್ನ ಕಾವಲಿಗೆ ಹಾಕ್ತಾರಂತ. ಇದಿಷ್ಟ ಅಲ್ದ 4ನೇ ತಾರೀಕು ಬಳ್ಳಾರಿ ಸಿಟಿಯೊಳಗ ನಿಷೇಧಾಜ್ಞೆ ಜಾರಿ ಮಾಡ್ತಾರಂತ. ಬಾರ್ಗಳನ್ನೆಲ್ಲ ಬಂದ್ ಮಾಡಿ ಬಿಗಿ ಬಂದೋಬಸ್ತ್ ಮಾಡ್ತಾರಂತ. DC ಆಮ್ಲನ್ ಬಿಸ್ವಾಸ್ ಮತ್ತು SP ಚಂದ್ರಗುಪ್ತಾ ಇದಕ್ಕೆಲ್ಲ ಪ್ಲಾನ್ ಮಾಡ್ಯಾರ. ಈ ಕೌಂಟಿಂಗ್ ಏಜೆಂಟ್ಗಳಿಗೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಒಂದು ಕ್ಯಾಮೆರಾ ಮತ್ತು ವಿಡಿಯೋ ಸ್ಕ್ರೀನ್, ಒಂದು ಟೇಬಲಿಗೆ ಒಂದು ಕ್ಯಾಮೆರಾ ಒಂದು ವಿಡಿಯೋ ಸ್ಕ್ರೀನ್ ಕೊಡ್ತಾ ಇದ್ದೀವಿ, LCD ಸ್ಕ್ರೀನ್ ಕೊಡ್ತಾ ಇದ್ದೀವಿ. ಅವರು ಅಲ್ಲಿ ಕೂತ್ಕೊಂಡು ಅವರವ್ರ ಜಾಗದಲ್ಲಿ ಕೂತ್ಕೊಂಡು ಅವರು ಇದರ ಛವಿ ನೋಡ್ಬೋದು. ಯಾವುದೇ ಥರವಾದ ವೈಲೆಂಟ್ ಪ್ರೊಸೆಷನ್ ಅಥವಾ ಮೆರವಣಿಗೆ ತೆಗೆತಕ್ಕಂಥದ್ದು, ಇನ್ನೊಬ್ಬರಿಗೆ ನೋವಾಗತಕ್ಕಂಥ ಯಾವುದೇ ಥರ ಮೆರವಣಿಗೆಗಳಲ್ಲಿ ಕೂಗೋದು, ಇದನ್ನೆಲ್ಲ ನಾವು ನಿಷೇಧ ಮಾಡ್ತಾ ಇದ್ದೀವಿ. ಒಟ್ನ್ಯಾಗ ಬಳ್ಳಾರಿ ಬಡಿದಾಟಕ್ಕ ನಾಡ್ದು ಉತ್ತರ ಸಿಗ್ತೈತಿ. ಭರ್ಪೂರ ಗೆಲ್ಲು ವಿಶ್ವಾಸದಾಗ ಇರೋ ರಾಮುಲು ಅಂತೂ ಮುಂದಿನ ಲೆಕ್ಕಾಚಾರ ಹಾಕ್ತಾರಂತ. ಆದ್ರ ಮತದಾರ ಯಾರ್ ಹಣೆ ಬರಹ ಹೆಂಗ್ ಬರ್ದಾನು ಅನ್ನೋದು ನಾಡ್ದು ಗೊತ್ತಾಗ್ತೈತಿ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7 ಬಳ್ಳಾರಿ. ಬೆಳಗಾವಿ ಗುರುಪ್ರಸಾದ್ ನಗರದಾಗಿರೋ ಅಮೃತ ವಿದ್ಯಾಲಯ ಸಾಲಿಗೆ ಇವತ್ತ ವಿದ್ಯಾರ್ಥಿಗಳ ಅಪ್ಪ ಅವ್ವಂದ್ರು ಘೇರಾವ್ ಹಾಕಿದ್ರು. ಮಾತಾ ಅಮೃತಾನಂದಮಯಿ ಹೆಸರಿನಾಗ ನಡ್ಸಾಕತ್ತಿರು ಈ ಸಾಲಿ ಶುರು ಆಗಿ 10 ವರ್ಷ ಆದ್ರೂ ಸರಿಯಾಗಿ ಮಾಸ್ತರ್ ಮಂದಿ ಇಲ್ಲಂತ. ಕೇಂದ್ರ ಪಠ್ಯಕ್ರಮ ಹೇಳ್ತೀವಂತ ಹೇಳಿ ಸಾಲಿಗೆ ಮಕ್ಕಳನ್ನ ಸೇರಿಸ್ಕೊಳ್ತಾರಂತ. ಸಾವಿರಾರು ರೂಪಾಯಿ ಡೊನೇಷನ್ ತಗೋತಾರಂತ. ಅಷ್ಟೇ ಅಲ್ದ ಸಾಲಿ ಶುರುವಾದಾಗಿನಿಂದ ಒಂದಲ್ಲ ಒಂದ್ ನೆಪ ಹೇಳಿ ರೊಕ್ಕ ವಸೂಲಿ ಮಾಡ್ತಾನೆ ಇರ್ತಾರಂತ. ಅಷ್ಟಾದ್ರೂ ಸರಿಯಾಗಿ ಪಾಠ ಮಾಡಂಗಿಲ್ಲಂತ. ಹಿಂಗಾಗಿ ಮಕ್ಕಳ ಪೋಷಕರೆಲ್ಲರೂ ಬಂದು ಇವತ್ತ ಹೆಡ್ ಮೇಡಮ್ ಅವ್ರನ್ನ ತರಾಟೆಗೆ ತಗೊಂಡ್ರು. ಆದ್ರ ಹೆಡ್ ಮೇಡಮ್ ಯಾವುದಕ್ಕೂ ಸರಿಯಾಗಿ ಉತ್ತರ ಕೊಡ್ಲಾರ್ದ ಸುದ್ದಿ ಮಾಡಕ್ ಹೋಗಿದ್ದ ಮಾಧ್ಯಮದವ್ರ ಮೇಲೆ ಸಿಟ್ಟಿಗೆ ಬಂದ್ರು. ಕಾಯ್ದೆ ಕಾನೂನು ಮಾತಾಡಿ ಎಲ್ಲಾರ ಬಾಯಿ ಮುಚ್ಚಾಕ್ ನೋಡಿದ್ರು. ಹಿಂಗಾಗಿ ಮಕ್ಕಳನ್ನ ಈ ಸಾಲಿಗೆ ಸೇರಿಸಿರೋ ಪೋಷಕರು ಸಿಟ್ಟಿಗೆದ್ದಿದ್ರು. ಯಾರ್ದ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, ಹಂಗ ಐತ್ ನೋಡ್ರಿ. ದಾವಣಗೆರೆ ಮಹಾನಗರ ಪಾಲಿಕೆ ಒಳಗ ಹಂಗ ಆಗೈತಿ. ನಾಡ್ ಹಬ್ಬದ ಹೆಸರಿನ್ಯಾಗ ಲಕ್ಷಗಟ್ಲೆ ರೊಕ್ಕ ಕಂಡವ್ರ ಪಾಲಾಗೈತಿ. ಡ್ಯಾನ್ಸ್ ಮಸ್ತ್ ಡ್ಯಾನ್ಸ್. ಇದು ಕನ್ನಡ ರಾಜ್ಯೋತ್ಸವದಾಗ ದಾವಣಗೆರೆ ಒಳಗ ನಡೆದಿದ್ದ ಮೆರವಣಿಗೆ ನೋಡ್ರಿ. ಮಹಾನಗರ ಪಾಲಿಕೆಯವರು ಬಹಳ ಅದ್ಧೂರಿಲಿಂದ ನಾಡಹಬ್ಬ ಆಚರಣೆ ಮಾಡಿದ್ರು. ಸಂಘ ಸಂಸ್ಥಾ ಕಲಾ ತಂಡಗಳನ್ನು ಕೂಡಿಸಿ ಊರ್ ತುಂಬಾ ಮೆರವಣಿಗೆ ಮಾಡಿದ್ರು. ಕಳೆದ 2 ವರ್ಷದಾಗ ಹಿಂಗ ರಾಜ್ಯೋತ್ಸವ ಮತ್ತ ದಸರಾ ಆಚರಣೆ ಮಾಡ್ಕೋತ ಮಹಾನಗರ ಪಾಲಿಕೆ ಲಕ್ಷಗಟ್ಲೆ ಖರ್ಚು ಮಾಡಾಕುಂತೈತಿ. ಅದ್ರಾಗ ಈಗ ಭಾರಿ ಗೋಲ್ಮಾಲ್ ನಡೆದೈತಿ ಅನ್ನೋದು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿಂದ ಬಹಿರಂಗ ಆಗೈತಿ. ಮನಸ್ಸು ಇಚ್ಚಿ ರಾಜ್ಯೋತ್ಸವಕ್ಕೆ 12 ಲಕ್ಷ ರೂಪಾಯಿನ ಅಂತಂದೇಳಿ ತಗೊಳ್ತಾರೆ. ಅದರಿಂದ ಸೀರೆ ತಗೊಳ್ತಾರೆ, ಅದರಿಂದ ಬಟ್ಟೆ ಇದು ತಗೊಳ್ತಾರೆ.
ದುಂದು ವೆಚ್ಚ ಮಾಡ್ತಾರೆ. ಸಾರ್ವಜನಿಕ ಹಣನ ಪೋಲ್ ಮಾಡ್ತಾ ಇರ್ತಕ್ಕಂಥ ಸರಿಯಲ್ಲ. ಪಾಲಿಕೆ ಮಾಜಿ ಅಧ್ಯಕ್ಷ ಎಂಜಿ ತಿಪ್ಪೇಸ್ವಾಮಿ ಈ ಮಾಹಿತಿ ಪಡ್ಕೊಂಡಾರ. ಅವರು ದಾಖಲೆ ಸಮೇತ ಆರೋಪ ಮಾಡಿ ದಾವಣಗೆರೆ ಡಿಸಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಾರ. 2010-11ರಾಗ ಕನ್ನಡ ರಾಜ್ಯೋತ್ಸವಕ್ಕ 12 ಲಕ್ಷ, 2011-12ರಾಗ ಕನ್ನಡ ರಾಜ್ಯೋತ್ಸವಕ್ಕ 15 ಲಕ್ಷ ಖರ್ಚಾಗೈತಂತ. ಮತ್ತ 2010ರ ದಸರಾ ಮೆರವಣಿಗೆ ಮಾಡಾಕ 2 ಲಕ್ಷ ಖರ್ಚಾಗಿದ್ರ 2011ರ ದಸರಾ ಮೆರವಣಿಗೆ ಮಾಡಾಕ 3 ಲಕ್ಷ ಖರ್ಚಾಗೈತಂತ. ಆದ್ರ ಕಲಾ ತಂಡಗಳಿಗೆ ರೊಕ್ಕ ಕೊಡುವಾಗ ನೋಂದಣಿನ ಇಲ್ಲದ ತಂಡಕ್ಕೂ ಬೇಕಾಬೆಟ್ಟೆ ರೊಕ್ಕ ಕೊಟ್ಟಾರಂತ. ಇದ್ರಾಗ ಪಾಲಿಕೆ ಸದಸ್ಯರ ಕೈವಾಡ ಐತಿ ಅನ್ನೋ ಆರೋಪನೂ ಕೇಳಿ ಬಂದೈತಿ. ಆದ್ರ ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷ ರುದ್ರಮುನಿಸ್ವಾಮಿ ಅಂಥ ಕರಾಮತ್ತು ಏನೂ ನಡೆದಿಲ್ಲ ಬಿಡ್ರಿ ಅಂತಾರ. ಇಲ್ಲ, ಇದೇನಾಗಿದೆ ಅಂದ್ರೆ ರಾಜ್ಯೋತ್ಸವ ಮಹಾನಗರ ಪಾಲಿಕೆ ತಲತಲಾಂತರದಿಂದ ಹಿಂದಿನ ದಿನಗಳಿಂದ ಸಹ ಮಾಡ್ಕೊಂಡ್ ಬಂದಿದ್ದೇವೆ. ಅದೇ ರೀತಿ ಏನು ಹಿಂದಿನ ಹಿರಿಯರೆಲ್ಲ ನಡ್ಸ್ಕೊಂಡ್ ಬಂದ್ರು ಆ ರೀತಿ ಒಂದು ಒಳ್ಳೆಯ ದಿನ ಅಂದ್ರೆ 1ನೇ ತಾರೀಕಿಂದ 31ನೇ ತಾರೀಕಿನೊಳಗೆ 1ನೇ ತಾರೀಕೆ ಆದ್ರೆ ಎಲ್ಲಾ ತರ ಕಾರ್ಯಕ್ರಮಗಳು ಇರೋದ್ರಿಂದ ನಮ್ಮ ಪ್ರಮುಖರುಗಳು ಹಾಗೂ ಕಲಾ ತಂಡಗಳು ಬರಕ್ಕಾಗಲ್ಲ ಅಂತೇಳಿ ಕೊನೆ 3 ದಿವಸಗಳಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷ ಸಹ ಮಾಡ್ಕೊಂಡ್ ಬಂದಿವಿ. ಒಟ್ನ್ಯಾಗ ತನಿಖಾ ಮಾಡಿದ್ರ ಇದೆಲ್ಲ ಬೆಳಕಿಗೆ ಬರ್ತೈತಿ ನೋಡ್ರಿ. ಯಾಕಂದ್ರ ಖರ್ಚಾಗಿದ್ದು ಜನಸಾಮಾನ್ಯರ ತೆರಿಗೆ ದುಡ್ಡು. ಸದ್ಯ ತಿಪ್ಪೇಸ್ವಾಮಿ ಅವರು ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟಾರ. ಅವರು ತನಿಖಾ ಮಾಡಿ ಅಕ್ರಮ ಆಗಿದ್ರ ತಪ್ಪು ಮಾಡಿದವರಿಂದ ದುಡ್ಡು ವಸೂಲಿ ಮಾಡಬೇಕು ಅನ್ನೋದು ಎಲ್ಲರ ಒತ್ತಾಯ ಆಗೈತ್ರಿ. ರಾಜಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ. ಕಾನೂನಿರದ ಮುರಿಯಾಕನ್ನುವಂಗಾಗೈತೆ ನೋಡ್ರಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿಯೊಳಗ. ಯಾಕಂದ್ರ ಇಲ್ಲೊಬ್ಬ ಅಧಿಕಾರಿ ಕಾರ್ಬಾರ್ ಕೆಲಸ ಮಾಡಿ ಸಸ್ಪೆಂಡ್ ಆಗಿದ್ರು. ಆದ್ರ ಮತ್ತೀಗ ವಾಪಸ್ ನೇಮಕ ಆಗಿ ಬಂದಾರ. ಅದಕ್ಕ ಅಲ್ಲಿನ ಮಂದಿ ಸಿಟ್ಟಿಗೆದ್ದಾರ. ಯಾಕಂತ ನೀವ ನೋಡ್ರಿ. ಇದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ CDPO ಆಫೀಸ್. ಈ ಆಫೀಸ್ನೊಳಗೆ ಹೋಗಿ ನೋಡಿದ್ರೆ ಜಟಾಪಟಿ ನಡೆದಿದ್ರಪ್ಪ. ಒಂದಿಟ್ಟು ಮಂದಿ ಕೂಡಿ CDPO ಸಾಹೇಬ್ರನ್ನ ತರಾಟಿಗೆ ತಗೊಂಡಿದ್ರು. ಪಾಪ ಅವರಾದ್ರೂ ಏನ್ ಮಾಡ್ತಾರ ಹೇಳ್ರಿ. ತಮ್ಮ ಕಚೇರಿಗೆ ಬಂದವರೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು, ಸುಮ್ಮನ ನಿಂತಿದ್ರು. ಕ್ಯಾಮ್ರಾ ಕಂಡು ಕೈನ ಅಡ್ಡ ಹಿಡಿಯಾಕ ಬಂದ್ರು. ಎದಕ್ರಿ ಏನಿದೆಲ್ಲ ಅಂತ ಕೇಳಿದ್ರೆ CDPO ಸಾಹೇಬ್ರ ಜಾತಕ ಹೇಳ್ತಾರ, ಕೇಳ್ರಿಲ್ಲ. ಅವರೇ ಕಾನೂನು ಉಲ್ಲಂಘನೆ ಮಾಡ್ತಾರೆ. ಸರ್ಕಾರಕ್ಕೊಂದು ಕಾನೂನು, ಇವರಿಗೊಂದು ಕಾನೂನು ಇರ್ತಾರೆ, ಸಾಮಾನ್ಯರಿಗೊಂದು ಕಾನೂನು ಇಲ್ಲ ಅನ್ನಂಗೆ ಆಯ್ತು ಅದರ ಅರ್ಥ. ರೆಡ್ಡಿಯವ್ರು ನಮ್ಮ ಜಮಖಂಡಿಗೆ ಈ CDPO ಅಧಿಕಾರಿಗಳು ನಮಗೆ ಬೇಡ, ಬೇರೆ ಅಧಿಕಾರಿಗಳು ತಂದು ನಮ್ಮ ಜಮಖಂಡಿ ತಾಲೂಕಿಗೆ ಹಾಕಬೇಕು. ಸಮಾಚಾರ ಹಿಂಗೈತ್ ನೋಡ್ರಪ್ಪ. ಈ CDPO ಹೆಸರು ಮಲ್ಲಿಕಾರ್ಜುನ್ ರೆಡ್ಡಿ. ಇವರು ಆಫೀಸ್ನಾಗ ಕಾರ್ಬಾರ್ ಕೆಲಸ ನಡೆಸಿ ಸಸ್ಪೆಂಡ್ ಆಗಿದ್ರಂತ. ಸಸ್ಪೆಂಡ್ ಆಗಿರೋ ಅಧಿಕಾರಿನ ಬ್ಯಾರಿ ಕಡೆ ವರ್ಗ ಮಾಡೋದು ಮಾಮೂಲೈತಿ. ಆದ್ರೆ ಈ ಮಲ್ಲಿಕಾರ್ಜುನ್ ರೆಡ್ಡಿ ಜಮಖಂಡಿ CDPO ಆಗಿ ವಾಪಸ್ ಬಂದಾರ. ಅಧಿಕಾರಿ ಮಂದಿ ಮತ್ತ ರಾಜಕೀಯ ಪ್ರಭಾವ ಬಳಸಿ ಇಲ್ಲೇ ಉಳ್ದಾರ ಅನ್ನೋ ಆರೋಪ ಐತಿ. ಏನ್ರಿ ಇದು ಕಮಾಲ್ ಮಾಡಿ ಹೊಳೆ ಬಂದಿರಲ್ಲ ಅಂತ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರ. ಸರ್ಕಾರದ ನಿರ್ಧಾರ ಬಂದು ನಾವು ರಾಜಕೀಯ ಪ್ರಭಾವ ಏನು ಇಲ್ಲ, ಏನು ಅದು ಪ್ರಶ್ನೆ ಬರ್ತದೆ. ಆತ ಬಿಡ್ರಪ್ಪ, ಇನ್ನ ನಿಮ್ಮ ಕಾರ್ಭಾರಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತೀರಿ ಅಂದಂಗೆ ಆತು. ಇವರು ಜಮಖಂಡಿಗೆ ಬಂದಾಗಿಂದ ಒಂದು ಚಲೋ ಕೆಲಸ ಮಾಡಿಲ್ಲಂತ. ಅದಕ್ಕೆ ಮಂದಿ ಇವ್ರ ವಿರುದ್ಧ ಚಿಟಿಕೆದ್ದಾರ. ಸಸ್ಪೆಂಡ್ ಆದವ್ರು ಬೇಡ, ಇವ್ರನ್ನ ಬ್ಯಾರೆ ಕಡೆ ವರ್ಗ ಮಾಡ್ರಿ ಅನ್ನಕ್ಕೆ ಹತ್ತಾರ. ಇನ್ನು ಅಧಿಕಾರ ಮಂದಿ ಏನು ಮಾಡ್ತಾರೋ ಗೊತ್ತಿಲ್ಲ. ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟ್. ಸರ್ಕಾರದ ರೊಕ್ಕ ಕೇಳೋರಿಲ್ಲ ಲೆಕ್ಕ. ಹಾವೇರಿ ಜಿಲ್ಲಾದಾಗ ಅವ್ರು ಆಡಿದ್ದ ಆಟ ಅನ್ನುವಂಗ ಆಗೈತಿ. ಯಾಕಂದ್ರ ಬಡವ್ರ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಜಿಲ್ಲಾದಾಗ ಸಾಕಷ್ಟು ಹಾಸ್ಟೆಲ್ ಮಂಜೂರಾಗ್ಯಾವ. ಆದ್ರ ಅವು ಹೆಂಗದಾವ, ಅಲ್ಲಿನ ಎಡವಟ್ಟ ಏನಂತ ನೀವ ನೋಡ್ರಿ. ಒಂದ್ ಕಡೆ ಸಾಲಕ್ಕ ಜೋಡಿಸಿಟ್ಟಿರೋ ಪುಸ್ತಕಗಳು, ಇನ್ನೊಂದ್ ಕಡೆ ಟ್ರಂಕ್ ಬಟ್ಟಿ ಬರಿ ಎಲ್ಲ ಒಂದ್ ಮೂಲ್ಯಾಗ ಒಟ್ಟ್ಯಾರ. ಅಲ್ಲೇ ಕುಂತು ಒಂದಿಷ್ಟು ಹುಡುಗ್ಯಾರು ಓದಾಕತ್ತಾರ. ನೋಡಿದ್ರ ಇದು ಯಾರ್ದೋ ಒಂದ್ ಸಣ್ಣ ಮನಿ ಹಂಗ ಕಾಣಿಸ್ತೈತಿ. ಆದ್ರ ಇದು ಸರ್ಕಾರಿ ಹಾಸ್ಟೆಲ್ ಅಂದ್ರ ನಂಬಕ್ ಆಕೇತೇನ್ರಿ? ನೀವು ನಂಬಕ ಬೇಕು. ಹಾವೇರಿ ಜಿಲ್ಲಾದಾಗ ಹಿಂಗ ಸಿಕ್ಕ ಮನಿ ಒಳಗ ಸರ್ಕಾರಿ ಹಾಸ್ಟೆಲ್ ಅದಾವ. ಇದರಿಂದ ಹಾಸ್ಟೆಲ್ನಾಗಿರೋ ಮಕ್ಕಳ ಪರದಾಟ ಕೇಳೋದ ಬ್ಯಾಡ್ ನೋಡ್ರಿ.
50 ಮಂದಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬೇಕಾಗಿರ್ತಕ್ಕಂಥ ಕಟ್ಟಡದಲ್ಲಿ ಸುಮಾರು 150ರಿಂದ 200 ಮಂದಿ ವಿದ್ಯಾರ್ಥಿಗಳನ್ನ ತುಂಬ್ತಾವ್ರೆ. ಯಾಕಂತಂದ್ರೆ ಇಲ್ಲ ಇಲ್ಲಿ ಸ್ವಂತ ಕಟ್ಟಡ ಇಲ್ಲ ಅಂತಕ್ಕಂಥ ಒಂದು ಕಾರಣ ಹೇಳ್ತಾರೆ. ಸುಮಾರು 50ರಿಂದ 60 ಸಾವಿರ ರೂಪಾಯಿ 60 ಲಕ್ಷ ರೂಪಾಯಿ ಹಣವನ್ನು ಪ್ರತಿ ವರ್ಷವೂ ಕೂಡ ಬಾಡಿಗೆನೇ ಇವತ್ತು ಖರ್ಚು ಮಾಡ್ತಕ್ಕಂಥದ್ದು ಇದು ಅತ್ಯಂತ ವಿಷಾದನೀಯ ಸಂಗತಿ. ಒಂದ್ ಕಡೆ ಹಿಂಗ ಮಕ್ಕಳಿಗ ತೊಂದರೆ ಆದ್ರ ಮತ್ತೊಂದ್ ಕಡೆ ಸರ್ಕಾರಕ್ಕೂ ದೊಡ್ಡ ಲಾಸ್ ಆಗ್ತೈತಿ. ಅದ್ ಹೆಂಗಂತೀರೇನು? ಹೆಂಗಂದ್ರ ಹಾವೇರಿ ಜಿಲ್ಲಾದಾಗ 40 ಸರ್ಕಾರಿ ಹಾಸ್ಟೆಲ್ ಅದಾವ. ತಿಂಗಳ ಸರ್ಕಾರ ಇವಕ್ಕೆಲ್ಲ ಕೂಡಿಸಿ ಬರೋಬ್ಬರಿ 25 ಲಕ್ಷ ರೂಪಾಯಿ ಬಾಡಿಗೆ ಕಟ್ತೈತಿ. 12 ಹಾಸ್ಟೆಲ್ ಕಟ್ಟಾಕ ಭೂಮಿ ತಗೊಂಡಿದ್ರು ರೊಕ್ಕ ಮಂಜೂರಾಗಿಲ್ಲಂತ. ಅಧಿಕಾರಿ ಮಂದಿನ ಕೇಳಿದ್ರ ನಾವು ನಮ್ ಕೈಲಾಗಿದ್ದನ್ನ ಮಾಡಾಕುಂತೀವಿ ಅಂತಾರ. ಹನ್ನೆರಡು ನಿವೇಶನಗಳನ್ನು ಪಡೆಯಲಾಗಿದೆ ಹಾಗೂ 4 ಕಟ್ಟಡ ಮಂಜೂರಾತಿಯಾಗಿದೆ. 12 ನಿವೇಶನ ಇದ್ದಂಥ ವಿದ್ಯಾರ್ಥಿಗಳಿಗೆ ಕಟ್ಟಡ ಮಂಜೂರಿಗೆ ಪ್ರಸ್ತಾವನೆಯನ್ನು ಆಯುಕ್ತರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಬೆಂಗಳೂರಿಗೆ ಕಳಿಸಿಕೊಡಲಾಗಿದೆ. ಹಿಂಗ ಸಣ್ಣ ಮನಿ ಒಳಗ ಹಾಸ್ಟೆಲ್ ಮಾಡಿ ದುಬಾರಿ ಬಾಡಿಗೆ ಕೊಟ್ಟು ಮಕ್ಕಳನ್ನ ಕುರಿ ದೊಡ್ಡಿ ಒಳಗ ತುಂಬ್ತಾರ. ಇದ್ರ ಬದಲಿಗೆ ಬಿಲ್ಡಿಂಗ್ ಕಟ್ಟಿದ್ರ ಮಕ್ಕಳಿಗೂ ಅನುಕೂಲ ಆಕೈತಿ, ಸರ್ಕಾರಕ್ಕೂ ಬಾಡಿಗೆ ರೊಕ್ಕನೂ ಉಳಿತೈತಿ. ಹಾವೇರಿ ಜಿಲ್ಲಾ MP ಮತ್ತು MLAಗಳು ಇದ್ರ ಕಡೆ ಒಂದಿಟ್ಟು ಲಕ್ಷ ಕೊಡ್ಬೇಕು ನೋಡ್ರಿ. ಸುರೇಶ್, ಸುವರ್ಣ ನ್ಯೂಸ್, ಹಾವೇರಿ.